ಹಾಯ್ ಫ್ರೆಂಡ್ಸ್, ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಸಂತೋಷ್ ವೀಣಾನ ಒಪ್ಪಿಸಿ ಮನೆಗೆ ಕರ್ಕೊಂಡೋಗ್ತಾರೆ. ಇನ್ನೊಂದು ಕಡೆ ಸಿದ್ದು ಮೇಲಿರೋ ಕೊಲೆ ಅಪರಾಧನ ಭಾವನಾ ಮತ್ತು ಮರಿಗೌಡರು ಅವರು ಇಬ್ಬರು ಹುಡುಕಿ ಕೊಲೆಗಾರನ್ನ ಹುಡುಕೊಂಡು ಹೋಗಿದ್ದಾರೆ. ಖುಷಿ ಮುಖಾಂತರ ಅವರಿಗೆ ಈ ವಿಷಯ ಗೊತ್ತಾಗಿದೆ. ಇನ್ನು ಕೊಲೆಗಾರ ಭಾವನಾಗೆ ಸಿಗ್ತಾರ. ವೀಣಾ ತನ್ನ ಗಂಡನ ಮನೆಗೆ ಸಂತೋಷ್ ಹೇಳಿದ್ದ ಮಾತನ್ನು ನಂಬಿಕೊಂಡು ಹೋಗ್ತಾರ. ನೋಡೋಣ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬರು ನನ್ನ ವಿಡಿಯೋ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಬರೋದಕ್ಕೆ ಆಗೋದು. ಇನ್ನು ಮೊದಲಿಗೆ ಲಾರಿ ಡ್ರೈವರ್ನ ಹುಡ್ಕೊಂಡು ಭಾವನಾ ಮತ್ತು ಮರಿಗೌಡರು ಇಬ್ಬರು ಹೋಗಿದ್ದಾರೆ. ಮರಿಗೌಡರು ಅವ್ರ ಫೋನಲ್ಲಿ ಲಾರಿ ಡ್ರೈವರ್ ಫೋಟೋನ ಹಾಕ್ಕೊಂಡು ಎಲ್ರಿಗೂ ಕೇಳಿಕೊಂಡು ಹೋಗ್ತಾರೆ. ಆಗ ಒಬ್ಬರು ಹೇಳ್ತಾರೆ, ಹೌದು ಇಲ್ಲೇ ಇದ್ದಿದ್ದು ಗ್ಯಾರೇಜ್ಗೆ ಹೋದಾಗ ಅಲ್ಲಿ ಗ್ಯಾರೇಜಲ್ಲಿ ಹೇಳ್ತಾರೆ, ಈಗ ತಾನೇ ಹೊರಗಡೆ ಹೋದರು ಅಂತ ಹೇಳ್ತಾರೆ. ಹೌದಾ ಅಂತ ಅಂದ್ಬಿಟ್ಟು ಅವರು ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವರು ಆಟೋ ಹತ್ರ ನಿಂತಿರ್ತಾರೆ. ಆಟೋನ ಕೇಳಿಕೊಂಡು ಈ ಕಡೆ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಆವಾಗ ಆಟೋ ಎಕ್ಕೋ ಅಷ್ಟರಲ್ಲಿ ಭಾವನಾ ಮತ್ತು ಮರಿಗೌಡರು ಹೋಗೋ ಅಷ್ಟರಲ್ಲಿ ಆಟೋ ಹೋಗ್ಬಿಡುತ್ತೆ. ಆಗ ಆಟೋನ ಫಾಲೋ ಮಾಡಿಕೊಂಡು ಇಬ್ಬರು ಓಡ್ತಾ ಇರ್ತಾರೆ. ಆದರೂ ಸಿಕ್ಕಲ್ಲ. ಮತ್ತು ಹಾಗೆ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆದರೂ ಸಿಕ್ಕೋದಿಲ್ಲ ಅವರಿಬ್ಬರಿಗೆ. ಆದರೂ ಅವರಿಬ್ಬರು ಆಟೋಯಿಂದ ಓಡ್ತಾ ಇರಬೇಕಾದ್ರೆ ಒಂದು ಜಾಗದಲ್ಲಿ ಸಿಗುತ್ತೆ ಆಟೋ. ಅಲ್ಲಿ ನಿಲ್ಸ್ಕೊಂಡಿರ್ಬೇಕಾದ್ರೆ ಬಂದು ಕೇಳ್ತಾರೆ ಆಟೋ ಡ್ರೈವರ್ನ, ಇವರು ನಿಮ್ಮ ಆಟೋದಲ್ಲಿ ಎಕ್ಕಿದ್ರಲ್ಲ ಅವ್ರನ್ನ ಎಲ್ಲಿ ಡ್ರಾಪ್ ಮಾಡಿದ್ರಿ ಅಂತ. ಆವಾಗ ಆಟೋ ಡ್ರೈವರ್ ಹೇಳ್ತಾರೆ, ಇಲ್ಲ ಸರ್, ಅವರು ಈ ಥರ ಯಾರೋ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ. ಹೌದಾ, ಯಾವ ಕಾರು, ಅದ್ರ ನಂಬರ್ ಏನಾದರೂ ಗೊತ್ತೈತಾ ಅಂತ ಆಟೋ ಡ್ರೈವರ್ನ ಕೇಳ್ತಾರೆ. ಇಲ್ಲ ಸರ್, ನಾವು ಅದೆಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು, ಅಯ್ಯೋ ಭಾವನಮ್ಮ ಏನು ಮಾಡೋದು ಇವಾಗ, ಮಿಸ್ ಆಗೋಗ್ಬಿಟ್ನಲ್ಲ, ಎಲ್ಲಿ ಅಂತ ಇವಾಗ ಅವನ್ನ ಹುಡ್ಕೋದು, ಒಳ್ಳೆ ಚಾನ್ಸು ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಸಂತೋಷು ವೀಣಾ ಹತ್ರ ಬಂದುಬಿಟ್ಟು, ವೀಣಾ ನೀನಿಲ್ಲ ಅಂದರೆ ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ, ಬಂದುಬಿಡು ವೀಣಾ ಅಂತ ಕೇಳ್ತಾರೆ. ಆಗ ವೀಣಾ ಅವರು, ಇಲ್ಲ ನಾನು ಬರಲ್ಲ, ನೀವು ಮಾಡಿರೋ ತಪ್ಪು, ನೀವು ಮಾಡಿರೋ ದ್ರೋಹನ ನೆನೆಸ್ಕೊಂಡು ನನಗೆ ತುಂಬ ಬೇಜಾರು ಮತ್ತು ನಿಮ್ಮ ಮೇಲೆ ಕೋಪನೂ ಐತೆ, ಹಂಗಾದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ವೀಣಾ ತಪ್ಪಾಯಿತು ಕಣೆ, ಸಾರಿ ಕೇಳ್ತೀನಿ, ಬಾರೆ ವೀಣಾ ಹೋಗೋಣ ಅಂತ ಕೇಳ್ತಾರೆ. ಇಲ್ಲ ರೀ ನಾನು ಬರಲ್ಲ ಅಂತ ಹೇಳ್ತಾರೆ. ಹಂಗನ್ಬೇಡ್ರೆ, ನೀನು ಹಂಗಂದರೆ ನನಗೆ ಕೈಕಾಲ ಹಾಡಲ್ಲ, ಬೇಜಾರಾಗ್ತೈತೆ ಅಂದರೆ, ಮತ್ತು ನೀವು ಈ ಥರ ಎಲ್ಲ ಮಾಡೋದು ಸರಿನಾ ಅಂತ ಕೇಳ್ತಾರೆ. ತಪ್ಪಾಯಿತು ಅಂತ ಹೇಳ್ತಾ ಇದ್ದೀನಲ್ಲ, ಬಾ ವೀಣಾ ಹೋಗೋಣ ಮನೆಗೆ ಅಂತ ಹೇಳ್ತಾರೆ. ಆಗ ವೀಣಾ ಹೇಳ್ತಾರೆ, ಸರಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನಾನು ಬರಬೇಕು ಅಂದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ನೀವು ಅಂತ ಕೇಳ್ತಾರೆ. ಸರಿ ಆಯಿತು ಹೇಳು, ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಸಂತೋಷು. ಆಗ ವೀಣಾ ಹೇಳ್ತಾರೆ, ಇನ್ನು ಮುಂದೆ ನೀವು ಈ ಥರ ಎಲ್ಲ ಇರೋದು ನನಗಿಷ್ಟ ಇಲ್ಲ. ನೋಡಿ, ನೀವು ಎಲ್ರಿಗೂ ಮರ್ಯಾದೆ ಕೊಡಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆವಾಗ ಸಂತೋಷು ಹ್ಞೂ ಆಯಿತು ಅಂತಾರೆ. ಇನ್ನೂ ಇದೆ ಇರ್ರಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಇನ್ನೂ ಏನೇ ಐತೆ ಅಂತ ಕೇಳಿದಾಗ ಆಗ ವೀಣಾ ಅವ್ರು ಹೇಳ್ತಾರೆ, ನೀವು ಸಂಪಾದನೆ ಮಾಡ್ತೀರಾ, ಅಷ್ಟು ಖರ್ಚು ಮಾಡೋಲ್ಲ, ಉಳಿತಾಯ ಮಾಡ್ತೀರಾ. ಅದು ನೀವು ಯಾಕಷ್ಟು ಕಂಜ್ಯೂಸ್ ಮಾಡ್ತೀರಾ ಅಂತ ನಾನು ಕೇಳಲ್ಲ. ಆದರೂ ನೀವು ಕಷ್ಟಪಟ್ಟು ದುಡಿತೀರಾ, ನಿಮಗೆ ಗೊತ್ತಿರುತ್ತೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು ಅಂತ. ನಾನು ಅದನ್ನ ಕೇಳಲ್ಲ. ಆದರೂ ನೀವು ಸಂಪಾದನೆ ಮಾಡೋದರಲ್ಲಿ ನಮಗೂ ಖುಷಿಯಾಗಿ ಇಡಬೇಕು ತಾನೆ. ನನ್ನನ್ನು ಮತ್ತು ನನ್ನ ಮಗನ್ನ ನಮಗೂ ಇಷ್ಟ ಮತ್ತು ಬೇಕು ಬೇಡದಿರೋದನ್ನೆಲ್ಲ ವಿಚಾರಿಸ್ಕೊಬೇಕು ತಾನೆ ಅಂತ ಹೇಳ್ತಾರೆ. ಆವಾಗ ಸಂತೋಷ್ ಹೇಳ್ತಾರೆ, ಅಯ್ಯೋ ವೀಣಾ, ಇನ್ನು ಮುಂದೆ ನಾನೆಲ್ಲ ನೋಡ್ಕೊತೀನಿ ಕಣೆ, ವಾರಕ್ಕೆ ಪಿಕ್ಚರು, ಹೋಟ್ಲಲ್ಲಿ ಮತ್ತು ಹೊರಗಡೆ ಎಲ್ಲ ಸುತ್ತಾಡಿಸ್ತೀನಿ, ಊರಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಯಿತು ಇರ್ರಿ ಇನ್ನೂ ಇದೆ ಅಂತ ಹೇಳ್ತಾರೆ. ಆವಾಗ ಸರಿ ಇನ್ನೇನೆ ಅಂತ ಹೇಳ್ತಾರೆ. ಇನ್ನು ಮುಂದೆ ನಾನು ಮನೆಗೆ ಬರಬೇಕು ಅಂದರೆ ನೀವು ಇಷ್ಟು ದಿವಸ ಮಾಡಿದ್ದು
ಅದನ್ನೆಲ್ಲ ಆ ಕೆಟ್ಟ ಚಟನೆಲ್ಲ ಬಿಡಬೇಕು. ಇನ್ನು ಮುಂದೆ ಆ ಥರ ಎಲ್ಲ ನಡ್ಕೊಬಾರ್ದು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಮತ್ತು ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಬಿಟ್ಟು ಇನ್ನೊಬ್ಬರಿಗೆ ತುಂಬ ಚೀಪಾಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಯಿತು ಅಂತ ಒಪ್ಕೊತಾರೆ. ಎಲ್ಲದಕ್ಕೂ ಒಪ್ಕೊಂಡಿದ್ದೀನಲ್ಲ ಬಾ ಹೋಗೋಣ ಅಂತ ಹೇಳ್ತಾರೆ. ಸರಿ ಇರ್ರಿ, ಇನ್ನೊಂದು ಸರಿ ಏನಾದರೂ ನೀವು ಈ ಥರ ಎಲ್ಲ ಮಾಡಿದ್ದೀರಂದರೆ ಇನ್ನು ಮುಂದೆ ನಾನು ಈ ಸರಿ ಜಗಳ ಮಾಡಿಕೊಂಡು ಇಲ್ಲಿ ಅತ್ತೆ ಮಾವ ಇದ್ದಾರೆ ಅಂತ ಇಲ್ಲಿಗಾದರೂ ಬಂದಿದ್ದೀನಿ. ಇನ್ನೊಂದು ಸರಿ ಏನಾದರೂ ನೀವು ಇದೇ ಥರ ಮಾಡಿದ್ದೀರಾ ಅಂದರೆ ನಾನು ಇಲ್ಲಿಗೂ ಬರೋದಿಲ್ಲ, ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸಂತೋಷ್ ಅವರು ಅಯ್ಯೋ ಇಲ್ಲ ವೀಣಾ, ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ, ಬಾ ಹೋಗೋಣ ಅಂತ ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಸರಿ ಇರ್ರಿ, ನಾನಿವಾಗ ಹೋಗಿ ಅತ್ತೆ ಮಾವನಿಗೆ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಅವ್ರು ಹೋಗ್ತಾರೆ. ಆಗ ಸಂತೋಷರು ಅಪ್ಪ ಹೇಗೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ವೀಣಾನು ಬರೋಕ್ಕೆ ಒಪ್ಕೊಂಬಿಟ್ರು, ಇನ್ನು ಮುಂದೆ ಹುಷಾರಾಗಿರಬೇಕು ಅಂತ ಅಂದ್ಕೊತಾರೆ. ಇನ್ನೊಂದು ಕಡೆ ರವಿಶಂಕರ್ ಅವರು ಆ ಡ್ರೈವರ್ನ ಕಾರಲ್ಲಿ ಕರ್ಕೊಂಬರ್ತಾರೆ. ಆಟೋನಲ್ಲಿ ಅಡ್ಡ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾರೆ. ಆಗ ಲಾರಿ ಡ್ರೈವರ್ ಸಿಕ್ಕ ಮೇಲೆ ಕೇಳ್ತಾರೆ, ನಾನು ಫೋನ್ ಮಾಡ್ತಾಯಿದ್ದೀನಿ, ಯಾಕೆ ನೀವು ಫೋನ್ ತೆಗಿತಾ ಇಲ್ಲ ಅಂತ ರವಿಶಂಕರ್ ಕೇಳಿದಾಗ ಸರ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಮಾಡೋಣ ಅಂದ್ಕೊಂಡಿದ್ದೆ ಸರ್, ಅಷ್ಟರಲ್ಲಿ ನೀವೇ ಸಿಕ್ಬಿಟ್ರಿ ಅಂತ ಹೇಳ್ತಾರೆ. ಸರಿ ಬೇಗ ಕಾರ್ ಹತ್ತು ಅಂತ ಹೇಳ್ತಾರೆ. ಕಾರ್ ಹತ್ತಾರೆ. ಆಗ ಇಬ್ಬರು ಕಾರಲ್ಲಿ ಹೋಗ್ತಾರೆ. ಹೋಗಿ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಬ್ಬರು ಇಳಿದ್ಬಿಟ್ಟು ಆವಾಗ ರವಿಶಂಕರ್ ಅವರು ಡ್ರೈವರ್ಗೆ ಹೇಳ್ತಾರೆ, ಒಂದು ಸ್ವಲ್ಪ ನಾನು ಬರೋ ತಡ ಆಗಿದ್ದಿದ್ರು ಇಬ್ಬರು ಕಂಬಿ ಎಣಿಸ್ಬೇಕಾಗಿತ್ತು ಅಂತಾರೆ. ಸರ್ ಆ ಥರ ಎಲ್ಲ ಆಗಕ್ಕೆ ಬಿಡ್ತೀನ ಸರ್ ಅಂತ ಹೇಳ್ತಾರೆ. ಬಾಯಿ ಮುಚ್ಚು, ನಾನು ಫೋನ್ ಮಾಡಿದಾಗ ನೀನು ಯಾಕೆ ಫೋನ್ ತೆಗಿಲಿಲ್ಲ, ಈ ಥರ ನಿನ್ನನ್ನು ಹುಡ್ಕೊಂಡು ಬರ್ತಾಯಿದ್ದಾರೆ ಅನ್ನೋಷ್ಟರಲ್ಲಿ ಇಲ್ಲಿಗೆ ಹೆಂಡ್ ಆಗೈತೆ ಫ್ರೆಂಡ್ಸ್.